ಸುಮ್ಮನೆ ಜನಗಳು ಪ್ಯಾನಿಕ್ ಆಗ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ ಮೇಡಮ್ ಅದು. ಬಟ್ ಸ್ಟಾಕ್ ಮಾತ್ರ ಅವೈಲಬಿಲಿಟಿ ಇದೆ ನಮ್ಮಲ್ಲಿ. ಇವಾಗ 20,000 ಲೀಟರ್ ತುಂಬಿದೆ, ಇನ್ನೂ ಒಂದು 14,000 ಲೀಟರ್ ಬರ್ತಾ ಇದೆ. ಜನಗಳು ಕೆಲವರು ಏನ್ ಮಾಡಿದ್ದಾರೆ, ಫ್ರೆಂಡ್ಸ್ ಎಲ್ಲ ಹೋಗ್ತಿರ್ತಾರೆ, ಬೇರೆ ಬೇರೆ ಪಂಪ್ಗಳಿಗೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ. ಒಬ್ರು ಹೋಗಿರ್ತಾರೆ, ಏನ್ ಮಾಡ್ತಾರೆ ಇವ್ರು, ಇಲ್ಲ ನಾನು ಹೇಳಿದೀನಿ, ಹೋಗಿದ್ದೆ ಆ ಪಂಪಲ್ಲಿ ಹೋಗಿದ್ದೆ, ಹಾಗಾಗಿದೆ ಹೀಗಾಗಿದೆ ಅಂತ ರೂಮರ್ಸ್ ಇದೆಲ್ಲ ಮೇಡಮ್. ಪ್ಯಾನಿಕ್ ಆಗ್ತಕ್ಕಂಥದ್ದು ಏನಿಲ್ಲ, ಸಾಕಷ್ಟು ಸಫಿಸಿಯೆಂಟ್ ಸ್ಟಾಕ್ ಇದೆ. ಯಾರು ಜನಗಳು ಇದಾಗಬಾರ್ದು ಅಷ್ಟೇ. ಅಂದ್ರೆ ಈ ತರ ಮೆಸೇಜ್ ಯಾಕೆ ಹೋಗ್ತಾ ಇದೆ ಅಂತ ಹೇಳಿ ಜನರಿಗೆ ಯಾಕೆ ಅಂತ ಗೊತ್ತಿಲ್ಲ ಮೇಡಮ್. ಬಟ್ ನನಗ್ ಬಂದಿರೋ ರೂಮರ್ಸ್ ಪ್ರಕಾರ ನಮ್ ಪಂಪ್ ಬಂದಿದೆ ಅಂತೇಳಿ ಕೆಲವರು ರೂಮರ್ಸ್ ಮಾಡಿದ್ದಾರೆ. ಅದ್ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಈ ರೀತಿ ಆಗ್ತಿರೋದ್ರಿಂದ ಜನಗಳು ಏನಾಗುತ್ತೆ, ಸ್ಟಾಕ್ ಸಿಗುತ್ತೆ ಇಲ್ಲ ಅಂತೇಳಿ ಎಲ್ಲರೂ ಮುಗಿಬೀಳ್ತಾ ಇದಾರೆ ಅಷ್ಟೇ. ಈಗ ಪೆಟ್ರೋಲ್ ಬಂಕ್ ಒಳಗೆ ಇದ್ದವ್ರಿಗೆ ಇನ್ಫಾರ್ಮೇಶನ್ ಇಲ್ಲದೆ ಈ ತರ ಸುಳ್ಳು ಮಾಹಿತಿ ನೀಡ್ತಿರೋದಾದ್ರು ಯಾರು ಅಂತ ಗೊತ್ತಿಲ್ಲ ಮೇಡಮ್. ಯೂಟ್ಯೂಬರ್ಸ್ ಮತ್ತೆ ಕೆಲವು ಇದರಲ್ಲಿ ಇರ್ತಾರಲ್ಲ, ಸುಮ್ನೆ ಈಗ ಫ್ರೆಂಡ್ಸ್ಗಳು ಕೆಲವರು ಅಲ್ಲೇದಲ್ಲಿ ಈಗ ಹಾಕೊಂಡ್ ಬಂದು ಇರ್ತಕ್ಕಂಥ ಇರ್ತಾರೆ. ಈಗ ಬಂದಿರ್ತಾರೆ ಇಲ್ಲೊಬ್ರು ಯಾರು ಇಲ್ಲಿ ನೋಡಿರ್ತಾರೆ, ಇಲ್ಲ ನಾನು 100 ಹೋಗಿದ್ದೆ, ಆ ಪಂಪಲ್ಲಿ ಹೋಗಿದ್ದೆ, ಈ ಪಂಪಲ್ಲಿ ಹೋಗಿದ್ದೆ, ಸುಮ್ನೆ ಅಲ್ಲೆಲ್ಲ ಜನಗಳಿದ್ರು, ನಾ ಇದನ್ನ ಮಾಡ್ಕೊಂಡೆ, ಬಹಳ ಅಭಾವ ಇತ್ತು ಅಂತ ಹೇಳ್ಬಿಡ್ತಾರೆ. ಅದಾದ ತಕ್ಷಣ ಒಬ್ಬರಿಂದ ಒಬ್ರಿಗೆ ಹಿಂಗೆ ಒಬ್ರು 10 ಜನ ಕೇಳ್ತಾರೆ, 10 ಜನ 100, 1000 ಹಿಂಗೆ ಆಗ್ತಿದೆ ಮೇಡಮ್. ಹಾಗಾಗಿ ಈ ತರ ಆಗಿದೆ. ಪ್ರಾಬ್ಲಮ್ ಏನಿಲ್ಲ ಮೇಡಮ್, ಸ್ಟಾಕ್ ಇದೆ, ಅವೈಲಬಿಲಿಟಿ ಪೇಮೆಂಟ್ ಆಯ್ತಾ, ಚೆನ್ನಾಗಿದೆ ಮೇಡಮ್. ಕೊರತೆ ಏನಿಲ್ಲ. ಒಂದೇ ದಿವಸಕ್ಕೆ ಈ ತರ ಜನ ಬರೋದ್ರಿಂದ ನಿಮ್ಗೆ ಯಾವ್ದೇ ತೊಂದ್ರೆ ತೊಂದ್ರೆ ಆಗ್ತಿದೆ ಮೇಡಮ್. ಬೆಳಗಿಂದ ಊಟ ಮಾಡಿಲ್ಲ, ಏನಿಲ್ಲ, ಮಾಡ್ತಾ ಇದೀವಿ. ಏನ್ ಮಾಡಕ್ ಆಗಲ್ಲ, ವರ್ಕ್ ಇದೆಯಲ್ಲ, ಮಾಡ್ಬೋದು ಅಷ್ಟೇ. ನಮ್ ಕೆಲಸ ನಾವು ಮಾಡ್ತಿದೀವಿ ಅಷ್ಟೇ. ಜನಗಳಿಗೆ ಹೇಳ್ತಾ ಇದೀವಿ ಪ್ಯಾನಿಕ್ ಆಗ್ಬೇಡಿ ಅಂತೇಳಿ, ಆದ್ರೆ ಜನಗಳು ತಿಳ್ಕೊಳ್ತಾ ಇಲ್ಲ. ಏನ್ ಮಾಡ್ಲಿಕ್ಕೆ ಆಗಲ್ಲ. ನಮ್ ಜನಗಳ ಅವರು ಬುದ್ಧಿವಂತರಾಗ್ಬೇಕು. ಬುದ್ಧಿವಂತರು ಇದಾರೆ, ಬಟ್ ಆದ್ರೂ ಸುಮ್ನೆ ರೂಮರ್ಸ್ ಗಳಿಂದ ಪ್ಯಾನಿಕ್ ಆಗ್ತಿದಾರೆ ಅಷ್ಟೇ. ಸ್ವಲ್ಪ ಕ್ಯಾಪ್ ತೆಗಿರಿ. ಇನ್ನೂ ಅವೈಲಬಿಲಿಟಿ ಇದೆ, ಎಲ್ಲ ಕಡೆನೂ ಬರುತ್ತೆ. ಯಾರು ಇದಾಗಬೇಡಿ. ರೇಟ್ ಜಾಸ್ತಿ ಆಗ್ಬಹುದು, ಆಗಲ್ಲ ಅಂತ ಹೇಳ್ತಿಲ್ಲ. ಬಟ್ 1 ರಿಂದ 2 ರೂಪಾಯಿ ಅಷ್ಟೇ ಆಗ್ಬಹುದು. ಜಾಸ್ತಿ ರೇಟ್ ಏನು ಹೆಚ್ಚಿಗೆ ಆಗಲ್ಲ. ಯಾರು ಇದು ಆಗ್ಬಾರ್ದು. ಆರಾಮಾಗಿ ಬನ್ನಿ, ಫ್ರೀ ಆಗಿ ಹಾಕೊಂಡು ಹೋಗಿ ಅಂತ ಹೇಳ್ಬೋದು ಅಷ್ಟೇ. ನನ್ನ ಹೆಸರು ಗಂಗನಗೌಡ ಅಂತ ಹೇಳಿ ಮೇಡಮ್. ನಾನು ಜನರಲ್ ಮ್ಯಾನೇಜರ್, ಇದು ಬಿಜಿ ದೊಡ್ಡಮನಿ ಪೆಟ್ರೋಲ್ ಪಂಪ್ ಅಂತ ಹೇಳಿ ಜನ ಮುಗಿಬೀಳಾತಾರೆ. ಯಾಕಂದ್ರೆ ಪ್ಯಾನಿಕ್ ಬ್ಯಾಂಗ್ ಮುಂದೆ ಸಿಗ್ತದೆ ಇಲ್ಲೋ ಅಂತ ಪ್ಯಾನಿಕ್ ಬ್ಯಾಂಗ್ ಇಷ್ಟೇ. ಇವತ್ತು ದಿವಸ 50 ರೂಪಾಯಿ 100 ರೂಪಾಯಿ ಹಾಕೊಂಡವ, ಇವತ್ತು 500 ರೂಪಾಯಿ ಹಾಕೊಂಡು ಇದು ಪ್ಯಾನಿಕ್ ಬ್ಯಾಂಗ್ ಅಂತ. ಈ ತರ ಪ್ಯಾನಿಕ್ ಮಾಡಿದವರಾದ್ರು ಯಾರು ಪಬ್ಲಿಕ್. ನೀವು ಚಾನಲ್ದವ್ರು ಎಲ್ಲಾ ಕಡೆ ತೋರಿಸಿದ್ರೆ ಮಧ್ಯಾಹ್ನ ಮಟ್ಟ ಏನು ಇದ್ದಿದ್ದಿಲ್ಲ. ಇದು ಮಧ್ಯಾಹ್ನ ಮಟ್ಟ ಎಲ್ಲೂ ಏನೂ ಇಲ್ಲ, ಮಧ್ಯಾಹ್ನ ಸ್ಟಾರ್ಟ್ ಆಗೈತಿ ಇದು. ಮತ್ತೆ ಇವತ್ತು ಮುಂಜಾನೆ ಮತ್ತೆ ಎಲ್ಲರೂ ಸುಮ್ಮನೆ ಹಾಕೊಂಡು ಹೋಗ್ತಿದ್ದಾರೆ, ಏನೂ ಇಲ್ಲ, ಯಾರು ಏನು ಪ್ರಾಬ್ಲಮ್ ಇಲ್ಲ. ಈ ಮಂದಿ ಸಿಕ್ತಿದಿಲ್ಲ ಅಂತ ಹೇಳಿ ನಮಗೆ ಪ್ಯಾನಿಕ್ ಬ್ಯಾಂಗ್ ಇಷ್ಟೇ. ನೀವು 8 ದಿವಸದ ಈಗ ಹೋಗ್ಲಿ, ನೀವು ಈಗ ಇವತ್ತು ಹಾಕೊಂಡು ಹೋದ್ರೆ ಇನ್ನ 8 ದಿವಸ ಬರಲಿಲ್ಲ, ಏನ್ ಮಾಡ್ತೀರಿ ನೀವು? ಗಾಡಿ ಬಂದಿಡ್ಬೇಕಾಗ್ತದ ಇಷ್ಟೇ. ಆದ್ರೆ ಕೆಲವೊಬ್ರು ಹೇಳ್ತಿದ್ದಾರೆ ಬೆಳಗಾವಲ್ಲಿ ಪೆಟ್ರೋಲ್ ಸಿಗದೆ ಇರೋ ಕಾರಣಕ್ಕೆ ಧಾರವಾಡದಲ್ಲೂ ಸಿಗೋದಿಲ್ಲ. ಅದು ಬ್ಯಾಗಿಂದ ತುಂಬ್ತಾದಾವ, ಬರ್ತದಾವ. ಬ್ಯಾಗಿಂದ ಕೆಲವೊಂದ್ ಕಡೆ ಸ್ಟಕ್ಅಪ್ ಆಗಿದಾವೆ, ಬರ್ತಾ ಇಲ್ಲ. ಬಂಕು ಎಲ್ಲ ಸರಿ ಹೋಗ್ತದೆ. ಇದೇನು ಒಂದ್ 2-3 ದಿವಸ ಬೇಡ, ಒಂದ್ 5 ದಿವಸ ಆಮೇಲೆ ತಾನೇ ಸರಿ ಹೋಗ್ತದೆ. ಹಾಗಾದ್ರೆ ನಿಮ್ ಕಡೆ ಪೆಟ್ರೋಲ್ ಸ್ಟಾಕ್ ಇದೆ? ಈ ಸ್ಟಾಕ್ ಇದೆ ನನ್ನ ಕಡೆ, ನಾ ಇರೋ ಮಟ್ಟ ಕೊಡ್ತೇನೆ. ಆದ್ರೆ ಜನರಿಗೆ ಏನ್ ಮೆಸೇಜ್ ನೀಡ್ತೀರಿ? ಜನರಿಗೆ ಏನು ಪ್ಯಾನಿಕ್ ಬ್ಯಾಂಗ್ ಮಾಡ್ಬೇಡ್ರಿ ಅಂತ. ಈಗ ನಿಮ್ಮ ಎದುರಿಗೆ ನೋಡಿದ್ರಲ್ಲ, ದಿವಸ 100 ರೂಪಾಯಿ ಹಾಕೊಂಡು, ಇವತ್ತು ಎಷ್ಟು ಹಾಕೊಂಡಿದ್ದೆ? 800 ರೂಪಾಯಿ ಹಾಕೊಂಡಿ ನಾನು. ಅದು ತಪ್ಪಲ್ವಾ? ಅಷ್ಟು ಮಾಡ್ಕೊಂತದ ಏನಿ, ದಿವಸ ಬಂದು ಹಾಕೊಂಡು ಹೋಗ್ಬಿಟ್ರೆ ಮುಗಿದೋಯ್ತು. ಈಗ ಈ ತರ ಊಹಿ ಬರೋದ್ರಿಂದ ನಿಮ್ ಪೆಟ್ರೋಲ್ ಬಂಕಿಗೆ ಯಾವ ತರ ಲಾಸ್ ಆಗ್ತಿದೆ? ಲಾಸ್ ಆಗ್ತದೆ. ನಾಳೆ ಯಾರು ದುಡ್ಡು ಇಲ್ಲದೆ ಯಾವನು ಹಾಕೊಂಡು ಹೋದ್ರೆ ಅಂದ್ರೆ ಅದು ಮೈ ಮೇಲೆ ಬೀಳುತ್ತೆ, ಪಾಪ ಕ್ಯಾಶಿಯರ್ ಮೇಲೆ. ಅಲ್ಲಿ ಇಷ್ಟು ಗದ್ದಲದೊಳಗೆ ಏನೋ ಮಾಡ್ಕೊಂತವ್ರೆ, ನಾಳೆ ಜಗಳ ತೆಗಿತಾರೆ, ಯಾವ್ದಾರ ಒಂದು ವಿಷಯ ತೆಗಿತೈತೆ. ಇವೆಲ್ಲ ಆಗ್ಬಾರ್ದಲ್ಲ. ಸರಳ ಇದ್ದಾಗ ಚಂದ ಹಾಕೊಂಡು ಹೋಗ್ಲಿ, ನಮ್ದೇನು ಪ್ರಾಬ್ಲಮ್ ಇಲ್ಲ. ಈಗ ಆಲ್ರೆಡಿ 5 ಲೀಟರ್ ಹಾಕೊಂಡು ಹೋದಾರೆ ಒಬ್ಬ, ಹಾಕೊಂಡು ಹೋಗ್ಲಿ. ಅವ್ರು ಮತ್ತೆ ಬರ್ತಾನ ಅವನು, ನಾವ್ ಎಲ್ಲರೂ ಖಾಲಿ ಮಾಡ್ಕೊಂಡು ಮತ್ತೆ ಹಾಕೊಂಡ್ ಬರ್ತಾನೆ. ಇದು ಎಲ್ಲ ಪ್ಯಾನಿಕ್ ಬ್ಯಾಂಗ್ ಅಲ್ವಾ? ಇದು ಅವಶ್ಯ ಇಲ್ಲ ಸರ್. ರೊಕ್ಕ ಕೊಟ್ಟಿಲ್ಲ, ಇಂಥವೆಲ್ಲ ಆಗ್ತಾವ. ಸರ್ ಕ್ಯಾನ್ ಏನು ಕೊಡಂಗಿಲ್ಲ, ಅದು ಗೌರ್ಮೆಂಟ್ ರೂಲ್ ಆಗ್ಯದ. ಕ್ಯಾನ್ ಒಳಗೆ ಕೊಡಂಗಿಲ್ಲ. ನೀವು ಬೇಕಾದ್ರೆ ಗಾಡಿ ತೊಗೊಂಬರ್ರಿ, ನಾ ಏನ್ ಮಾಡ್ಲಿ ಅದಕ್ಕೆ? ಇಲ್ಲ ಕೊಡಲ್ಲ ಸರ್, ಡಬ್ಬಿಗೆ ಮಾತ್ರ ಕೊಡಲ್ಲ. ವೀರಭದ್ರ ನರೇಗಲ್ ಅಂತ.